ಟಿವಿ9 ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಪಿಎಂಸಿಯಲ್ಲಿ ರೈತ ಬೆಳೆಗೆ ಇಲ್ಲ ಭದ್ರತೆ. ರಾತ್ರಿ ವೇಳೆ ಟೊಮೆಟೊ ಕಳ್ಳತನ, ರೈತ ಕಂಗಾಲು. ಎಪಿಎಂಸಿ ಆಡಳಿತ ನಿಷ್ಕ್ರಿಯ, ರೈತರ ಆಕ್ರೋಶ. ಮಾರಾಟಕ್ಕೆ ಮಾರುಕಟ್ಟೆಗೆ ತಂದ ರೈತರ ಟೊಮೆಟೊ ಬೆಳೆ ಕಳ್ಳತನವಾಗಿರುವ ಘಟನೆ ಚಿಂತಾಮಣಿ ಎಪಿಎಂಸಿ ಟೊಮೆಟೊ ಯಾರ್ಡ್ನಲ್ಲಿ ನಡೆದಿದೆ. ರಾತ್ರಿ 2:30 ಗಂಟೆಯಲ್ಲಿ ಕಳ್ಳತನವಾಗಿದೆ. ಶನಿವಾರ ರಾತ್ರಿ 2:30 ಗಂಟೆ ಸುಮಾರಿಗೆ ಮಂಡಿಯೊಂದರ ಬಳಿ ಲಾಟ್ ಕಟ್ಟಿರುವ ಟೊಮೆಟೊ ಬಾಕ್ಸ್ಗಳಿಂದ ವ್ಯಕ್ತಿಯೋರ್ವ ಬಂದು 15 ಕೆಜಿ ತೂಕದ ಬಾಕ್ಸ್ ಒಂದನ್ನು ಕೊಂಡೊಯ್ಯುತ್ತಾನೆ ಮತ್ತು ಭಾನುವಾರ ಮುಂಜಾನೆ 3:45 ಸುಮಾರಿಗೆ ಮಹಿಳೆಯೊಬ್ಬರು ಬಂದು ಅದೇ ಟೊಮೆಟೊ ಬಾಕ್ಸ್ಗಳಿಂದ ಒಂದು ಬಾಕ್ಸ್ ಟೊಮೆಟೊ ಹಣ್ಣನ್ನು ಪ್ಲಾಸ್ಟಿಕ್ ಚೀಲಕ್ಕೆ ಸುರಿದುಕೊಂಡು ಹೋಗುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಗರದ ಎಪಿಎಂಸಿ ಮಾರುಕಟ್ಟೆಗೆ ತಾಲೂಕು, ಜಿಲ್ಲೆ ಸೇರಿದಂತೆ ಹೊರ ರಾಜ್ಯಗಳಿಂದ ಬರುವ ರೈತರ ಟೊಮೆಟೊ ಬೆಳೆಯನ್ನು ಏಜೆಂಟುಗಳ ಮಂಡಿ ಬಳಿ ಇಟ್ಟಿರುವ ಟೊಮೆಟೊ ಬಾಕ್ಸ್ಗಳನ್ನು ಕಳ್ಳತನ ಮಾಡಿರುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜೂನ್, ಜುಲೈ ಮತ್ತು ಆಗಸ್ಟ್ ತಿಂಗಳುಗಳು ಟೊಮೆಟೊ ಬೆಳೆಗೆ ಸೀಸನ್. ಈ ತಿಂಗಳುಗಳಲ್ಲಿ ಟೊಮೆಟೊ ಬೆಳೆ ಉತ್ತಮ ಬೆಲೆ ಸಿಗುತ್ತದೆ. ಇದರಿಂದ ಬಹುತೇಕ ರೈತರು ಈ ತಿಂಗಳುಗಳಲ್ಲಿ ಮಾರುಕಟ್ಟೆಗೆ ಹಣ್ಣು ಬರುವಂತೆ ಬೆಳೆ ಬೆಳೆದು ತರುತ್ತಾರೆ. ಆದರೆ ಇಂತಹ ಸೀಸನ್ ಸಮಯದಲ್ಲಿ ಬೆಳೆ ಕಳ್ಳತನವಾದರೆ ರೈತರ ಬದುಕು ಹೇಗೆ ಎಂದು ರೈತರು ಪ್ರಶ್ನಿಸುವಂತೆ ಆಗಿದೆ. 2.5 ತಿಂಗಳು ದುಡಿದು ಮಳೆ ಬಿಸಿಲು ಎನ್ನದೆ ಕಷ್ಟಪಟ್ಟು ಬೆಳೆದು ಮಾರುಕಟ್ಟೆಗೆ ತಂದರೆ ಮಾರುಕಟ್ಟೆಯಲ್ಲಿ ಭದ್ರತೆ ಇಲ್ಲದೆ ಕಳ್ಳರ ಪಾಲಾದರೆ ನಮ್ಮ ಗತಿ ಏನು ಎಂದು ರೈತರು ತಮ್ಮ ಆಳಲು ತೋಡಿಕೊಂಡಿದ್ದಾರೆ. ಮಾರುಕಟ್ಟೆಯಲ್ಲಿ ಟೊಮೆಟೊ ಬಾಕ್ಸ್ಗಳ ಕಳ್ಳತನವಾಡಿರುವ ಕಳ್ಳರನ್ನು ಶೀಘ್ರವಾಗಿ ಪತ್ತೆ ಹಚ್ಚಿ ಕ್ರಮ ಕೈಗೊಂಡು ರೈತರ ಸಹಕಾರಕ್ಕೆ ಅಧಿಕಾರ ವರ್ಗ ನಿಲ್ಲಬೇಕು ಎಂದು ರೈತರು ಕೋರಿದ್ದಾರೆ. ಇನ್ನು ಟೊಮೆಟೊ ಮಾರುಕಟ್ಟೆಯಲ್ಲಿ ಕಮಿಷನ್ ಮಂಡಿಗಳು ಕಮಿಷನ್ ಪಡೆದು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಎಪಿಎಂಸಿ ಆಡಳಿತ ಮಂಡಳಿಗೂ ತೆರಿಗೆ ವಸೂಲಿ ಆಗುತ್ತದೆ. ಆದರೆ ಅಧಿಕಾರಿಗಳು ಆಗಲಿ ಅಥವಾ ಕಮಿಷನ್ ಏಜೆಂಟುಗಳು ಆಗಲಿ ಬರುವ ತೆರಿಗೆಯನ್ನು ಇಲಾಖೆ ಖಜಾನೆಗೆ ಜಮಾ ಮಾಡಿಕೊಂಡು ಸುಮ್ಮನೆ ಇರುತ್ತಾರೆಯೇ ಹೊರತು ರೈತರಿಗೆ ಮೂಲಭೂತ ಸೌಲಭ್ಯಗಳನ್ನು ಹಾಗೂ ರೈತರ ಬೆಳೆ ಭದ್ರತೆ ಕಲ್ಪಿಸುವಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಎಂದು ರೈತ ವರ್ಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸೈಯದ್ ಅಸ್ಲಂ ಪಾಷಾ, ಟಿವಿ9 ಕನ್ನಡ ನ್ಯೂಸ್, ಚಿಂತಾಮಣಿ.